ಮೈಸೂರಿಗೆ ಮೆಟ್ರೋ ಬೇಕಾ? ಬೇಕು ಅನ್ನಿಸ್ತದೆ. ಮೈಸೂರಿಗೆ ಮೆಟ್ರೋ ಬೇಕಾ? ಬೇಡ. ಮೈಸೂರಿಗೆ ಮೆಟ್ರೋ ಬೇಕಾ? ಮೈಸೂರು ಮೆಟ್ರೋ ಕೊಟ್ರೆ ಚಂದ. ಚಂದನಾ? ಈಗಲೇ ಆಟೋವ್ರ ಕತೆ ಪಾಡು ದೇವ್ರ ಪಾಡಾಗ್ಬಿಟ್ಟದೆ. ಓಕೆ. ಏನಾಗದೆ ಆಧಾರ ಹಾಕೋಗ್ಬಿಟ್ಟು ಆಟೋವ್ರದ್ದೆಲ್ಲ. ಮೈಸೂರಲ್ಲಿ ಮೆಟ್ರೋ ಬೇಕಾ? ಹ್ಞೂ ಸರ್. ಮೈಸೂರಿಗೆ ಮೆಟ್ರೋ ಬೇಕಾ? ಬೇಕು. ಈಗ ಗ್ಯಾಸ್ ಬೆಲೆ ಎಲ್ಲ ಹೆಚ್ಕೊಂಡು ಹೋಯ್ತಾ ಇದೆ. ಏನು ಬಿಸಿ ನಡೆಯಿಲ್ಲ. ಓನರ್ಗೆ ಕೊಡಮ್ಮ ಅಂದರೆ ಮನೆಗಿಲ್ಲ, ಮನೆ ಕೊಡಮ್ಮ ಅಂದರೆ ಓನರ್ಗಿಲ್ಲ. ಮೈಸೂರಿಗೆ ಮೆಟ್ರೋ ಬೇಕಾ? ಖಂಡಿತವಾಗ್ಲೂ ಬೇಡ. ಬೇಡ ಬೇಡ. ಮೈಸೂರಲ್ಲಿ ಮೆಟ್ರೋ ಬೇಕಾ? ಬೇಡ ಸರ್. ಬೇಡ, ಹಿಂಗೆ ಇರಲಿ, ಚೆನ್ನಾಗಿದೆ. ಈಗ ಯಾವ ಸರ್ಕಾರ ಬಂದ್ರೂ ಆಟೋವ್ರಿಗೆ ಏನೂ ಪ್ರಯೋಜನ ಇಲ್ಲ. ಹೋಗಲಿ, ಆಟೋ ಅವರಿಗೆ ಎಲ್ಲಿ ಕೊಟ್ಟಿದ್ದಾರೆ, ಆಟೋ ಚಾಲಕರಿಗೆ ಎಲ್ಲಿ ಸೈಟ್ಗಳು ಕೊಟ್ಟಿದ್ದಾರೆ, ಎಲ್ಲಿ ಮನೆ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲೂ ಇಲ್ಲ. ಎಲ್ಲೂ. ಮೈಸೂರಲ್ಲಿ ಮೆಟ್ರೋ ಬೇಕಾ? ಬೇಕು. ಬೇಕು. ಯಾಕೆ? ನನಗೆ ಬೇಡ. ನಿಮಗೆ ಬೇಡ, ಯಾಕೆ? ಇಷ್ಟ ನಂಗೆ ಹಿಂಗೆ ಇರಬೇಕು. ಮೈಸೂರು ತುಂಬಾ ಓಕೆ. ಇಷ್ಟ ಇಲ್ಲ. ಸೆಂಟಿಮೆಂಟ್. ನನಗೆ ಗಾಡಿ ಓಡ್ಸೋಕ್ಕೆ ಇಷ್ಟ ಇಲ್ಲ. ಗಾಡಿ ಓಡ್ಸೋಕೆ ಇಷ್ಟ ಅಲ್ಲ, ಸೆಲ್ಫಿಶ್. ಓಕೆ. ಮೈಸೂರಿಗೆ ಮೆಟ್ರೋ ಬೇಕಾ? ಬೇಡ ಸರ್. ಬೇಡ. ಯಾಕೆ? ಕೇಳ್ತಾರ ಸರ್? ಬೇಡ ಬೇಡ. ಇವ್ರು ನನ್ನ ಮೇಲೆ ಎಗರಾಡ್ತಾ ಇದ್ದಾರೆ. ಆಟೋವ್ರಿಗೆ ಏನೂ ಪ್ರಯೋಜನನೇ ಇಲ್ಲ, ಆಟೋದೇನೋ ಲಾಭ ಇಲ್ಲ. ಏನೂ ಲಾಭ ಇಲ್ಲ. ದುಡಿಬೇಕು, ತಿನ್ಬೇಕು ಅಷ್ಟೇ. ಅಷ್ಟೇ. ಮೈಸೂರಿಗೆ ಮೆಟ್ರೋ ಬೇಕಾ? ಬೇಡ ಸರ್. ಮೈಸೂರಿಗೆ ಮೆಟ್ರೋ ಬೇಕಾ? ಬೇಡ ಬ್ರೋ. ದುಡಿಬೇಕು. ಅದು ನಾ ಹೇಳನಲ್ಲ, 200 ರೂಪಾಯಿ ಕಲೆಕ್ಷನು, ಮನೆ ಬಾಡಿಗೆ 8,000 10,000, ಕರೆಂಟ್ ಇಲ್ಲ, ನೀರಿಂದಿಲ್ಲ. ಈಗೇನೋ ಪರವಾಗಿಲ್ಲ, ನೀರಿಂದದೆ ಕರೆಂಟ್ ಇಲ್ಲ, ಅದೊಂದು ಮಿಚ್ಚ ಆಯ್ತು. ಓಕೆ. ಕನ್ನಂಬಾಡಿ ಕಟ್ಟೆನ ಯಾವುದರಿಂದ ಕಟ್ಟಿದ್ದಾರೆ? ಮಾಮೂಲಿ ಅವರು ವಿಶ್ವೇಶ್ವರ ಕಟ್ಟವ್ರೆ, ಅದು ಮುಂದೆ ಬಾಯಿ. ಏನಿಲ್ಲ. ಓಕೆ ಓಕೆ. ನೆಕ್ಸ್ಟ್, ಕನ್ನಂಬಾಡಿ ಕಟ್ಟೆನ ಯಾವುದರಿಂದ ಕಟ್ಟಿರೋದು? ಸರ್ ಒಂದು ಟೈಮಲ್ಲಿ ನಮ್ಮ ಅಜ್ಜಿ ಯಾವಾಗ ಹೇಳ್ದಾಗ ಕೇಳಿದೆ ಸರ್, ಕೆಮ್ಮಣ್ಣು ಮತ್ತೆ ಮೊಟ್ಟೆಯಿಂದ ಕಟ್ಟಿರೋದಂತ. ಕೆಮ್ಮಣ್ಣು ಮತ್ತೆ ಮೊಟ್ಟೆಯಿಂದ. ಕನ್ನಂಬಾಡಿ ಕಟ್ಟೆ ಗೊತ್ತಲ್ಲ, KRS ಡ್ಯಾಮ್, ಅದನ್ನ ಏನರಿಂದ ಕಟ್ಟಿರೋದು? ಸಿಮೆಂಟ್ ಆ್ಯಂಡ್ ಇಟ್ಟಿಗೆ. ಸಿಮೆಂಟ್ ಆ್ಯಂಡ್ ಇಟ್ಟಿಗೆ. ಓಕೆ. ಕನ್ನಂಬಾಡಿ ಕಟ್ಟೆನ ಯಾವುದರಿಂದ ಮಾಡಿರೋದು? ಕನ್ನಂಬಾಡಿ ಕಟ್ಟೆನ ಕಲ್ಲಿಂದ ಮಾಡಿ. ಎಕ್ಸಾಕ್ಟ್ಲಿ. ಕನ್ನಂಬಾಡಿ ಕಟ್ಟೆನ ಯಾವುದರಿಂದ ಕಟ್ಟಿರೋದು? ಸುಣ್ಣ ಮತ್ತು ಎಕ್ಷೆಲ್ ಅಂತ ಕೇಳಿದ್ದೆ. ಕಲ್ಲಿಂದ. ಕಲ್ಲಿಂದ. ರಾಂಗ್. ಕನ್ನಂಬಾಡಿ ಕಟ್ಟೆ ಯಾವುದ್ರಲ್ಲಿ ಕಟ್ಟಿರೋದು? ಅದು ಅಷ್ಟು ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲ. ಕನ್ನಂಬಾಡಿ ಕಟ್ಟೆ ಗೊತ್ತಾ? ಹೌದು. ಅದು ಯಾವುದರಿಂದ ಮಾಡಿರೋದು? ವಿಶ್ವೇಶ್ವರಯ್ಯ ಮಾಡಿರೋದು. ಅದು ಯಾರು ಮಾಡಿರೋದಲ್ಲ, ಯಾವುದರಿಂದ ಮಾಡಿರೋದು? ಆಬ್ವಿಯಸ್ಲಿ ಬ್ರಿಕ್ಸ್ ಆನ್ಸರಾ? ಓಕೆ, ಇಟ್ಸ್ ರಾಂಗ್. ಕನ್ನಂಬಾಡಿ ಕಟ್ಟೆ ಇದೆಯಲ್ಲ, ಅದು ಏನಿಂದ ಕಟ್ಟಿರೋದು? ಕನ್ನಂಬಾಡಿ ಕಟ್ಟಿರೋದು ಅದು ಮೊದಲು ಅವಾಗ ಕಟ್ಟಿದ್ದು ಅಂದರೆ ಇದು ಕೆಲವ್ರು ಮೊಟ್ಟೆ ಇದೆಲ್ಲ ಹಾಕಿ ಕಟ್ಟಿದ್ರಂತೆ ಅವಾಗ. RCC ಇದ್ರದ್ದೆಲ್ಲ ಕೆಲವ್ರು ಹಾಕಿ ಮಾಡಿದ್ರಂತೆ. ಇವ್ರು ಕರೆಕ್ಟಾ ಇಲ್ಲ ಅಂತ ನೀವು ಆಡಿಯನ್ಸ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಕನ್ನಂಬಾಡಿ ಕಟ್ಟೆ ಯಾವುದ್ರಲ್ಲಿ ಕಟ್ಟಿರೋದು? ಕನ್ನಂಬಾಡಿ ಕಟ್ಟೆ ಬ್ರಿಕ್ಸು, ಮಣ್ಣು, ಸಿಮೆಂಟ್, ಬ್ರಿಕ್ಸ್ ಆ್ಯಂಡ್ ಸ್ಯಾಂಡ್. ಕನ್ನಂಬಾಡಿ ಕಟ್ಟೆನ ಏನರಿಂದ ಕಟ್ಟಿರೋದು? ಕನ್ನಂಬಾಡಿ KRS ಡ್ಯಾಮ್. ಇದು ಎಗ್ದು ಶೆಲ್. ಓಕೆ. ಕನ್ನಂಬಾಡಿ ಕಟ್ಟೆನ ಯಾವುದರಿಂದ ಕಟ್ಟಿರೋದು? ಕೆಮ್ಮಣ್ಣು ಮೊಟ್ಟೆ. ಕನ್ನಂಬಾಡಿ ಕಟ್ಟೆನ ಯಾವುದರಿಂದ ಕಟ್ಟಿರೋದು? ಸರ್ ಗಾರೆ ಮತ್ತೆ ಮೊಟ್ಟೆ ಯೂಸ್ ಮಾಡಿ ಕಟ್ಟಿ. ಮೊಟ್ಟೆ ಯೂಸ್ ಮಾಡಿ ಕಟ್ಟಿದ್ದಾರೆ. ಮೈಸೂರಲ್ಲಿ ಯಾವ ಹೂವು ಫೇಮಸ್ಸು? ಮಲ್ಲಿಗೆ ಹೂವು ಫೇಮಸ್. ಮೈಸೂರು ಮಲ್ಲಿಗೆ. ಅದು DVD ಅಲ್ವಾ? ಅದು DVD ಅಲ್ಲ, ಮೈಸೂರು ಮಲ್ಲಿಗೆನೇ ಫೇಮಸ್. ಮೈಸೂರಲ್ಲಿ ಯಾವ ಹೂವು ಫೇಮಸ್ಸು? ಮೈಸೂರು ಮಲ್ಲಿಗೆ ಸರ್. ಏನು ಸರ್ ಅದು? ಅದು ಬೇರೆ ಥರ ನಡೆಯುತ್ತೆ ಸರ್, ಹೂ ಪ್ರಕಾರ ಬಂದರೆ ಮಲ್ಲಿಗೆ ಆಗುತ್ತೆ ಸರ್. ಓಕೆ. ಮೈಸೂರಲ್ಲಿ ಯಾವ ಹೂವು ಫೇಮಸ್? ಮಲ್ಲಿಗೆ. ಅದು DVD ಅಲ್ವಾ? ಅಲ್ಲ. ಹಾಂ, ಅದು ಮೈಸೂರಲ್ಲಿ ಹಾಗಾದರೆ ಗೊತ್ತಿಲ್ಲ ನನಗೆ. ಮೈಸೂರಲ್ಲಿ ಯಾವ ಹೂವು ಫೇಮಸ್ಸು? ಅದೇ ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ. ಜಿಂಕ್ ಚಕ್. ಮೈಸೂರಲ್ಲಿ ಯಾವ ಹೂವು ಫೇಮಸ್? ಗೊತ್ತು, ನೀವೇನು ಹೇಳ್ತೀರಾ ಅಂತ. ದಾಸವಾಳ. ಮೈಸೂರಲ್ಲಿ ಯಾವ ಹೂವು ಫೇಮಸ್? ರೋಸಾ ಸರ್. ರೋಸ್. ಗುಲಾಬಿ. ಓಕೆ. ನೀವು ರವಿ ಮಾಮ ಫ್ಯಾನಾ? ಸರ್ ನಾವು ಯಾರು ಫ್ಯಾನ್ ಇಲ್ಲ, ನಮ್ಮ ಅಪ್ಪ ಅಮ್ಮ ಫ್ಯಾನ್. ಸೇಮ್. ಮೈಸೂರ್ದು ಯಾವ ಹೂವು ಫೇಮಸ್ಸು? ಮೈಸೂರು ಮಲ್ಲಿಗೆ. ಮಲ್ಲಿಗೆ DVD. ಹಾಂ, ಮೈಸೂರು ಮಲ್ಲಿಗೆ. ಹಾಂ, ಮೈಸೂರು ಪಾಕು. ಮೈಸೂರು ಮಲ್ಲಿಗೆ. ಮೈಸೂರಲ್ಲಿ ಯಾವ ಹೂವು ಫೇಮಸ್? ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು. ಓಕೆ. ಮೈಸೂರಲ್ಲಿ ಯಾವ ಹೂವು ಫೇಮಸ್ಸು? ಮಲ್ಲಿಗೆ. ಏನು ಮಲ್ಲಿಗೆ? ಮೈಸೂರು ಮಲ್ಲಿಗೆ. DVD.
DVD ಅಲ್ಲ ಸರ್, ಹೂವು ಫ್ಲವರ್. ಹೂವು ಓಕೆ. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ಇಲ್ಲಿ ಮೈಸೂರಲ್ಲ, ಇಲ್ಲ ಜನರಲ್ ಆಗಿ. ಜನರಲ್ ಆಗಿ ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು ಅಂದರೆ ನೀವು ಜನಗಳನ್ನ ಮೀಟ್ ಮಾಡೋದು ಸ್ನಾನ ಮಾಡದೇ ಇರ್ಬೋದು. ಓಕೆ. ಸೊ ಒಬ್ಬರೇ ಇದ್ದರೆ ಆರಾಮಾಗಿರ್ಬೋದು, ಸ್ನಾನ ಮಾಡೋದೇ ಅವಶ್ಯಕತೆ ಇಲ್ಲ. ಸೊ ಆಲ್ ಇಂಟ್ರೋವರ್ಟ್ಸ್ ಆ್ಯಂಡ್ ಲೋನರ್ಸ್ ಸ್ನಾನನೇ ಮಾಡಲ್ಲ. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ಹಬ್ಬ ಅಂದರೆ 2 days. 2 days ಮೇಲೆ ಆಗಲ್ಲ. ಮಾಡಬೇಡಿ. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ಏನು ಒಂದು ವಾರ ಇರಬೇಕು, 2 ದಿನ 3 ದಿನ ಮಾಡೋಕ್ಕೆ ಹಾಂ, ಸ್ನಾನ ಮಾಡಲೇಬೇಕು. ಸ್ನಾನ ಮಾಡಬೇಕು. 2 ದಿವಸ 3 ದಿವಸನೇ ಇಲ್ಲ, ಡೈಲಿ ಸ್ನಾನ Daily ಸ್ನಾನ ಮಾಡಲೇಬೇಕು. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? 1 ದಿನ ಸ್ನಾನ ಮಾಡಲಿಲ್ಲ ತಲೆನೇ ಕೆಟ್ಟೋಗ್ತದೆ. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ನಾವು ಹಾಸ್ಟೆಲಲ್ಲಿ 2 ದಿನ ಇದ್ವಣ. 2 ದಿನ ಇದ್ರಿ ಅಷ್ಟೇನಾ? ಅಷ್ಟೇ ಒಂದೇ ದಿನ. ಒಂದೇ ದಿನನಾ? ಒಂದೇ ದಿನ ಅಥವಾ 2 ದಿನ ಅಷ್ಟೇ? ನೆಕ್ಸ್ಟ್ ನಾವು ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲ, ನೀವು ಗೌರ್ಮೆಂಟ್ ಹಾಸ್ಟೆಲ್. ಇವ್ರು ಸ್ವಲ್ಪ ಸಫಿಸ್ಟಿಕೇಟೆಡಾ? ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? 2 days. 2 days. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ಒಂದು ದಿವಸನೂ ಮಾಡದೆ. 2 ದಿನ, ಸಾರಿ 1 ದಿನ ಮಾಡದೇ ಇರ್ಬೋದು. ಲೈಕ್ ಕಸಿನ್ಸ್. 1 ಸೆಕೆಂಡ್ ನಿಜ ಆಚೆ ಬಂತು, ಬಟ್ ಓಕೆ. 1 ದಿನ ಓಕೆ. 1 ದಿವಸ ಊಫಿ, ಬಟ್ 2 days ಒನ್ಸ್ ಮ್ಯಾಂಡೇಟ್ರಿ, ನಾಟ್ ಮೋರ್ ದೆನ್ 2 days. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ಸರ್ ಒಂದು ದಿನ. ಒಂದಿನ ಅಂದರೆ ಒಂದು ದಿವಸ ಒಂದ್ಸತಿ ಸ್ನಾನ ಮಾಡಲೇಬೇಕು. ಯಾವ್ದಾದ್ರೆ 2 ದಿವಸ 3 ದಿವಸ ಮಾಡದೇ ಇದ್ದೀರಾ? ಇದ್ದೀರಾ? ಇದು ನಾವು ಬಾಯ್ಸ್ ತುಂಬ ಆನೆಸ್ಟ್, ಒಪ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ಸರ್ ಈಗ ನಮ್ಮ ಸರ್ಕಾರದವ್ರು ನೀರು ಬಿಟ್ಟಿರೋದ್ರಿಂದ 2 ದಿನಕ್ಕೆ ಒಂದ್ಸತಿ ನಮಗೆ ಒಪ್ಪಿಗೆ ಆಗುತ್ತೆ, ಹಂಗೆ ಆಗ್ಬಿಟ್ಟಿದೆ ಸರ್. ಹೌದಾ? ಮೈಸೂರು ಪರಿಸ್ಥಿತಿ, ನಮ್ಮ ಡ್ಯಾಮಲ್ಲಿ ನೀರು ಇಲ್ದಂಗೆ ಆಗಿದೆ. ಓಕೆ. ಆದರೆ ನಮ್ಮ ಅಭ್ಯಾಸದಾಗ ಬಂದರೆ ಸರ್ ರಜಾ ಅಂದ್ಮೇಲೆ ಮಾಡಲ್ಲ ಸರ್ ನಾವು. ರಜಾ ಆದ್ಮೇಲೆ ಯಾರು ಮಾಡಲ್ಲ. 2 ದಿನಕ್ಕೆ ಒಂದ್ಸತಿ ಸರ್ ಮಾಡಿದ್ರೆ ತಪ್ಪದು. ಹೌದು, ಕರೆಕ್ಟ್. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ನಮ್ಮೂರಲ್ಲ, ಹಾಂ, ನಿಮ್ಮೂರಲ್ಲ, ಜನರಲ್ ಆಗಿ. ಜನರಲ್ ಆಗಿ ನಾನು ವಿಡಿಯೋ ತೆಗಿಯೋಕೆ ಹೋಗ್ಬೇಕು ಅಂದರೆ ಸ್ನಾನ ಮಾಡ್ಕೋತೀವಿ. ನೀವು? ಓಕೆ. ಎಷ್ಟು ದಿನ ಸ್ನಾನ ಮಾಡದೇ ಇರ್ಬೋದು? ನಾವು 2 ದಿವ್ಸಕ್ಕೆ ಒಂದ್ಸತಿ ಮಾಡ್ತೀವಿ. ಗೈಸ್, ಮೈಸೂರು ಬೊಂಬಾಟಾಗಿದೆ. ಎಷ್ಟು ಜನ ಕೇಳಿದ್ರು ವೆರೈಟಿ ಆನ್ಸರ್ಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ವಿಡಿಯೋ ನೋಡಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಬಟ್ ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.